Hello guys, welcome back to my channel. So previously Slice credit card na ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡು ಅಂತ ಹೇಳಿದೀನಿ. ಸೊ ಅದೇ ರೀತಿಯಾಗಿ ಆ ಒಂದು ಕ್ರೆಡಿಟ್ ಕಾರ್ಡ್ ನ ಅನ್ಬಾಕ್ಸಿಂಗ್ ಮಾಡಿ ಪಿನ್ ಯಾವ ರೀತಿಯಾಗಿ ಅದಕ್ಕೆ ಸೆಟ್ ಮಾಡು ಅಂತ ಒಂದು ವಿಡಿಯೋ ಕೂಡ ಮಾಡಿದೀನಿ. ಆ ಒಂದು ವಿಡಿಯೋದ ಲಿಂಕ್ ಬಂದ್ಬಿಟ್ಟು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋ ಕೂಡ ನೋಡ್ಕೊಳ್ಳಿ. ಓಕೆ, ಸೊ ಅದ್ರಲ್ಲಿ ಯಾವ ರೀತಿ ರಿಜಿಸ್ಟರ್ ಮಾಡೋದು, ನೆಕ್ಸ್ಟ್ ಅನ್ಬಾಕ್ಸಿಂಗ್ ಮಾಡಿ ಪಿನ್ ಸೆಟ್ ಮಾಡೋದು ಕೂಡ ನಾನು ಮಾಡಿದೀನಿ. ಓಕೆ ವಿಡಿಯೋ. ಸೊ ಓಕೆ, ನಾನು ನೆಕ್ಸ್ಟ್ ಬಂದ್ಬಿಟ್ಟು ಈಗ ತುಂಬಾ ಜನ ಕೇಳ್ತಾ ಇದ್ರು, ಬ್ರೋ ಅದು ಯಾವ ರೀತಿಯಾಗಿ ಒಂದು ATM ಕಾರ್ಡ್ ನಮಗೆ ರಿಸೀವ್ ಆಗುತ್ತೆ ಅಂತ ಹೇಳಿ. ಸೊ ಆ ಒಂದು ರಿಸೀವ್ ಆಗೋದು ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ನಿಯರ್ ಬೈ ಇರುವಂತಹ ಯಾರಾದ್ರೂ ಕೊರಿಯರ್ ಅಂದ್ರೆ ಈಗ ನೀವು ಆನ್ಲೈನ್ ಯಾವ್ದಾದ್ರು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಫ್ಲಿಪ್ಕಾರ್ಟ್, ಅಮೆಜಾನ್ ಅದೇ ರೀತಿ ಯಾವ್ದಾದ್ರು ಸೈಟ್ ಅಲ್ಲೇ ನೀವು ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ನೀವು ಡೆಲಿವರಿ ಮಾಡ್ತಾರಲ್ಲ, ಸೊ ಆ ಒಂದು ಡೆಲಿವರಿ ಬಾಯ್ ಬಂದ್ಬಿಟ್ಟು ನಿಮಗೆ ಆ ಒಂದು ಕಾರ್ಡ್ ನ ಡೆಲಿವರಿ ಮಾಡ್ತಾರೆ. ಸೊ ನಾವು ಒಂದು ವಿಡಿಯೋ ಬಂದು ಪೋಸ್ಟಲ್ ಬರುತ್ತೆ ಅಂತ ಹೇಳಿದೆ, ಬಟ್ ನೀವು ಪೋಸ್ಟಲ್ ಬರೋದಲ್ಲ. ಸೊ ನಿಮಗೆ ಡೋರ್ ಸ್ಟೆಪ್ ಗೆ ಡೆಲಿವರಿ ಆಗುತ್ತೆ. ಸೊ ಒಂದು ಕಾರ್ಡ್ ನ ಆಕ್ಟಿವೇಶನ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಈ ಒಂದು ವಿಡಿಯೋದಲ್ಲಿ ಇನ್ನೂ ಹಲವಾರು ಒಂದು ಇನ್ಫಾರ್ಮೇಶನ್ ನಮಗೆ ಶೇರ್ ಮಾಡ್ತೀನಿ. ಸೊ ಒಂದು ವಿಡಿಯೋ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಮಾಡಿ. ಈಗ ಮೈನ್ ಆಗಿ ಆ ಒಂದು ಸ್ಲೇಸ್ ಕ್ರೆಡಿಟ್ ಕಾರ್ಡ್ ಸಿಕ್ಕಿ ನಂತರ ಅದು ಯಾವ ರೀತಿ 300 ರೂಪೀಸ್ ನ ಬೋನಸ್ ನ ನೀವು ಪಡ್ಕೊಳ್ಳೋದು ತುಂಬಾ ಜನ ಕೇಳಿದ್ರು. ಅದೇ ರೀತಿಯಾಗಿ ಅದಕ್ಕೆ ರೀಪೇಮೆಂಟ್ ಮಾಡೋದು ಯಾವ ರೀತಿ ಅಂದ್ರೆ ತುಂಬಾ ಜನ ಕೇಳಿದ್ರು. ಸೊ ಇದನ್ನ ಈ ಎರಡು ವಿಷಯ ನಾನು ಈ ಒಂದು ವಿಡಿಯೋ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಓಕೆ, ಈಗ ಬಂದ್ಬಿಟ್ಟು ಆ ಒಂದು 300 ರೂಪೀಸ್ ಬೋನಸ್ ನಿಮ್ಗೆ ಸಿಗ್ಬೇಕಂತ ಹೇಳಿದ್ರೆ, ಸೊ ನಾನು ಆ ಒಂದು ವಿಡಿಯೋ ನಿಮಗೆ ಕ್ಲಿಯರ್ ಆಗಿ ಹೇಳಿದೀನಿ. ನೀವು ಆ ಒಂದು ರೆಫರಲ್ ಕೋಡ್ ನಲ್ಲಿ ಎಂಟರ್ ಮಾಡಲೇಬೇಕು. ಆ ರೆಫರಲ್ ಕೋಡ್ ನ ಎಂಟರ್ ಮಾಡದೆ ನೀವು ರಿಜಿಸ್ಟರ್ ಮಾಡಿದ್ರೆ ಸೊ ನಿಮಗೆ ಮೇಬಿ ಆ ಒಂದು ಕಾರ್ಡ್ ನ ಅಪ್ರೂವಲ್ ಆಗೋದು ಇಲ್ಲ. ಸೊ ನಿಮಗೆ ಅಪ್ರೂವಲ್ ಆದ್ರೂ ಕೂಡ 300 ರೂಪೀಸ್ ನ ಬೋನಸ್ ಆಗಿ ಸಿಗೋದಿಲ್ಲ. ಓಕೆ, ತುಂಬಾ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಆಗಿದ್ರು, ಬ್ರೋ 300 ರೂಪೀಸ್ ಯಾವ ರೀತಿ ಬರೋದು, 300 ರೂಪೀಸ್ ಇನ್ನೂ ಬಂದಿಲ್ಲ. ಸೊ ಈ ರೀತಿಯಾಗಿ ಹೇಳಿದ್ರು. ಸೊ ಅವರ ಒಂದು ಅಕೌಂಟ್ ನ ಚೆಕ್ ಮಾಡಿದಾಗ ಸೊ ಅದ್ರಲ್ಲಿ ಬಂದಿಟ್ಟು ಅವರು ರೆಫರಲ್ ಕೋಡ್ ಎಂಟರ್ ಮಾಡಿಲ್ಲ ರಿಜಿಸ್ಟರ್ ಮಾಡುವಾಗ. ಓಕೆ, ಸೊ ಆ ಒಂದು ರಿಜಿಸ್ಟರ್ ಮಾಡುವಾಗ ನೀವು ರೆಫರಲ್ ಕೋಡ್ ನ ಎಂಟರ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ 300 ರೂಪೀಸ್ ಬೋನಸ್ ಸಿಗುತ್ತೆ. ಅದು ಯಾವ ರೀತಿ ಪಡ್ಕೊಳ್ಳೋದು ಕೂಡ ನಿಮಗೆ ಇದರಲ್ಲಿ ಹೇಳ್ತೀನಿ. ಓಕೆ, ಸೊ ನೀವು ರಿಜಿಸ್ಟರ್ ಮಾಡಿದ ತಕ್ಷಣ ನಿಮ್ಮ ವ್ಯಾಲೆಟ್ಗೆ ಬರಲ್ಲ. ಸೊ ಅದೊಂದು ಸಣ್ಣ ಒಂದು ಕೆಲಸ ಮಾಡಬೇಕು. ಅದು ಮಾಡಿಬಿಟ್ರೆ ನಿಮ್ಮ ಒಂದು ವ್ಯಾಲೆಟ್ಗೆ ಬಂದ್ಬಿಡುತ್ತೆ ಆ ಒಂದು 300 ರೂಪೀಸ್. ಅದೇ ರೀತಿಯಾಗಿ ನೆಕ್ಸ್ಟ್ ನೀವು ರೀಪೇಮೆಂಟ್ ಮಾಡೋದು ಕೂಡ ಇದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಈಗ ನಿಮ್ಮೊಂದು ಸ್ಲೈಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಾವು ಹೇಳೋದಂಗೆ ತುಂಬಾ ಜನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ 2-3 ಡೌಟ್ಸ್ ಕೇಳಿತ್ತು. ಸೊ ತುಂಬಾ ಜನ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು. ಓಕೆ, ಸೊ ಈ ಒಂದು ಡೌಟ್ಸ್ ಎಲ್ಲ 1 by 1 ನಾನು ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ಓಕೆ, ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಇರುತ್ತೆ. ಓಕೆ, ಸೊ ಈಗ ನಾನು ನೀವು ಸ್ಪೆಂಡ್ ಮಾಡಿದ್ರೆ ಅಮೌಂಟ್ ಸ್ಪೆಂಡ್ ಮಾಡಿದ್ರೆ ಇಲ್ಲಿ ಈ ಒಂದು ಭಾಗದಲ್ಲಿ ನನಗೆ 0 ಅಂತ ಬರ್ತಿದೆ. ಸೊ ಇಲ್ಲಿ ನಾನು ಸ್ಪೆಂಡ್ ಮಾಡಿ ಅದನ್ನ ಸೊ ಒಂದು ಸ್ಪೆಂಡ್ ಮಾಡಿರುವಂತಹ ಅಮೌಂಟ್ ನೀವು ಮಂತ್ ತೋರಿಸೋದು. ಈಗ ನಾನು ಮಾರ್ಚ್ ನಲ್ಲಿ ಸ್ಪೆಂಡ್ ಮಾಡಿದ್ದು. ಸೊ ಈಗ ಏಪ್ರಿಲ್ ನಲ್ಲಿ ಯಾವುದೇ ಒಂದು ಸ್ಪೆಂಡ್ ಮಾಡಿಲ್ಲ, ಅದಕ್ಕೋಸ್ಕರ ಇಲ್ಲಿ 0 ತೋರಿಸ್ತಾ ಇದೆ. ಸೊ ನೀವು ಈ ತಿಂಗಳು ಯಾವ್ದಾದ್ರು ಸ್ಪೆಂಡ್ ಮಾಡಿದ್ರೆ ಅಮೌಂಟ್ ಎಲ್ಲಾದರೂ ಖರ್ಚು ಮಾಡಿದ್ರೆ ಸೊ ಒಂದು ಅಮೌಂಟ್ನ ಇಲ್ಲಿ ನಿಮಗೆ ತೋರಿಸುತ್ತೆ. ಓಕೆ, ಸೊ ಓಕೆ, ಈಗ ನೆಕ್ಸ್ಟ್ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಸೆಕೆಂಡ್ ಆಪ್ಷನ್ ಸ್ಪಾರ್ಕ್ ಅಂತಿದೆ ನೋಡಿ. ಸೊ ಈ ಒಂದು ಆಪ್ಷನ್ ನಲ್ಲಿ ನಿಮಗೆ ಕೆಲವೊಂದೆಲ್ಲ ಆಫರ್ಸ್ಗಳಿರುತ್ತೆ. ಸೊ ಈ ಒಂದು ಆಫರ್ಸ್ಗಳನ್ನ ನೀವು ಫಸ್ಟ್ ಆಕ್ಟಿವೇಟ್ ಮಾಡಬೇಕಾದ್ರೆ ಇದು ಯೂಸ್ ಮಾಡಬೇಕಾದ್ರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಹೇಳ್ತಾಯಿದ್ರೆ ಸೊ ಇಲ್ಲಿ ಪೂಮಾದ ಒಂದು ಆಪ್ಷನ್ ಇದೆ, ಅದು ಒಂದು ಆಫರ್ ಇದೆ ನೋಡಿ, ಗೆಟ್ ಫ್ಲಾಟ್ ₹500 ಕ್ಯಾಶ್ ಬ್ಯಾಕ್ ಅಂದ್ರೆ. ಓಕೆ, ಸೊ ಇದನ್ನ ಜಸ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಲಾಸ್ಟ್ ಆಕ್ಟಿವ್ ಸ್ಪಾರ್ಕ್ ಅಂತ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ಆ ಒಂದು ಆಫರ್ ಆಕ್ಟಿವೇಟ್ ಆಯ್ತು ನೋಡಿ. ಈ ಒಂದು ಆಫರ್ ಆಕ್ಟಿವೇಟ್ ಆದ ನಂತರ ಸೊ ಇದನ್ನ ನೀವು ಮತ್ತೆ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಈಗ 2 days ಲೆಫ್ಟ್ ಅಂದ್ರೆ 2 ದಿನ ಇದೆ. ಆ 2 ದಿನ ಒಳಗೆ ನೀವು ಅದನ್ನ ಯೂಸ್ ಮಾಡ್ಕೋಬೇಕಾದ. ಓಕೆ, ಸೊ ಈ ರೀತಿ ಇದನ್ನ ಆಕ್ಟಿವೇಶನ್ ಮಾಡಿದ ನಂತರ ನೀವು ಯೂಸ್ ಮಾಡಬೇಕು. ಸೊ ಇಲ್ಲ ನಿಮ್ಗೆ ಬೇಡ ಅಂತ ಹೇಳಿದ್ರೆ ಮತ್ತೆ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಲಾಸ್ಟ್ ಅಲ್ಲಿ ಡಿಆಕ್ಟಿವೇಟ್ ಸ್ಪಾರ್ಕ್ ಅಂತ ಅದನ್ನ ಕ್ಲಿಕ್ ಮಾಡಿದ್ರೆ ಡಿಆಕ್ಟಿವೇಟ್ ಆಗುತ್ತೆ. ಸೊ ಇನ್ನೊಂದು ಬಂದ್ಬಿಟ್ಟು ಮೇಲ್ಗಡೆ ಸೆಕೆಂಡ್ ಅನ್ನು ಟಾಪ್ ಆಫರ್ಸ್ ಅಂತೇಳಿ. ಸೊ ಇದರಲ್ಲಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ನಿಮಗೆ ಒಂದು ಪ್ರೊಮೋ ಕೋಡ್ಸ್ ಕೊಡ್ತಾರೆ. ಅದನ್ನ ನೀವು ಪೇಮೆಂಟ್ ಮಾಡುವಾಗ ಒಂದು ಕೋಡ್ ನಲ್ಲಿ ಎಂಟರ್ ಮಾಡಿದ್ರೆ ಸಾಕು. ಓಕೆ, ಸೊ ಇದರಲ್ಲಿ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಅಮೆಝಾನ್ ಅಲ್ಲಿಗೆ 10% ಕ್ಯಾಶ್ ಬ್ಯಾಕ್ ಇದೆ, ಇದು ಎಲ್ಲ ಒಂದು ಪ್ರಾಡಕ್ಟ್ಸಿಗೂ. ಆ್ಯಂಡ್ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಯಾವುದೇ ಒಂದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದ್ರು ನಿಮ್ಮ ಹತ್ರ ಇರುವಂತಹ ಸೂಪರ್ ಕಾಯಿನ್ಸ್ ಅಂತ ಇರುತ್ತೆ ನೋಡಿ, ಆ ಒಂದು ಕಾಯಿನ್ಸ್ನ ನೀವು ಕೊಟ್ಟು ಕ್ಯಾಶ್ ಬ್ಯಾಕ್ ಪಡ್ಕೊಳ್ಳೋ ರೀತಿ. ಓಕೆ, ಸೊ ಅದ್ರ 10% ತನಕ ನಿಮಗೆ ಇದರಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಓಕೆ, ಇನ್ನೊಂದು ಬಂದ್ಬಿಟ್ಟು ಈಗ ಇಲ್ಲಿ ಥರ್ಡ್ ಒನ್ ಆಪ್ಷನಲ್ಲಿ ಬಂದ್ಬಿಟ್ಟು ನಿಮಗೆ ಇದರಲ್ಲಿ EMI ಆಗಿ ನೀವು ಒಂದು ಫೋನ್ ಅಥವಾ ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಂದ್ರೆ ಅದು EMI ಆಗಿ ನೀವು ಪೇಮೆಂಟ್ ಮಾಡಲಿಕ್ಕೆ. ಓಕೆ, ಸೊ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ ನಂತರ ಆಮೇಲೆ ನಿಮಗೆ EMI ಆಗಿ ಪೇ ಮಾಡಬೇಕು ಅಂತ ಹೇಳಿದ್ರೆ ಆಗಲ್ಲ. ಸೊ ನೀವು ಫಸ್ಟ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡುವಾಗಲೇ EMI ಆಗಿ ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಅದು ಯಾವ ರೀತಿ ಅಂತ ಹೇಳಿದ್ರೆ ಸೊ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಮೇಲ್ಗಡೆ ಆರ್ಡರ್ ಇದೆ ನೋ ಕಾಸ್ಟ್ EMI ಅಂತಿದೆ. ಓಕೆ, ಸೊ ಅದ್ರ ನಿಮಗೆ ಯಾವೊಂದು ಆ್ಯಪ್ನಲ್ಲಿ ನೀವು ಪರ್ಚೇಸ್ ಮಾಡ್ತೀರಿ ಒಂದು ಆ್ಯಪ್ನ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ. ಈಗ ಫ್ಲಿಪ್ಕಾರ್ಟ್ ಆದರೆ ಫ್ಲಿಪ್ಕಾರ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೀವು ಎಷ್ಟು ವರ್ತ್ನ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರಿ. ಸೊ ಇನ್ನೊಂದು ಬಂದುಬಿಟ್ಟು ನೀವು ಪರ್ಚೇಸ್ ಮಾಡುವಂತಹ ಒಂದು ವರ್ತಿನ ಒಂದು ಪ್ರಾಡಕ್ಟ್ ಅಂತಲ್ಲ, ಈಗ ಒಂದು ಪ್ರಾಡಕ್ಟ್ ಈಗ ಮೊಬೈಲ್ ನೀವು ಪರ್ಚೇಸ್ ಮಾಡ್ತೀರಿ. ಸೊ ಒಂದು 15,000 ರೂಪಾಯಿ ಮೊಬೈಲ್ ಪರ್ಚೇಸ್ ಮಾಡುವಾಗ ನಿಮ್ಮ ಹತ್ರ 10,000 ಕ್ರೆಡಿಟ್ ಇದ್ದರೆ ಅದು ಯಾವುದೇ ಕಾರಣಕ್ಕೂ ವ್ಯಾಲಿಡ್ ಆಗೋದಿಲ್ಲ. ಸೊ ಸುಮ್ಮನೆ ನಿಮಗೆ ಅದು ಪೆನಾಲ್ಟಿ ಬೀಳುತ್ತೆ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೆ ಎಷ್ಟು ರೂಪೀಸ್ನ ಒಂದು ಅಪ್ರೂವಲ್ ಮಾಡಿಕೊಟ್ಟಿದ್ದಾರೆ ಸ್ಲೈಸಿಂದ ಅಷ್ಟು ಅಮೌಂಟ್ನ ಮಾತ್ರ ನೀವು ಗಿಫ್ಟ್ ಕಾರ್ಡ್ನ
ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನಿಮಗೆ ಒಂದು 10,000 ಮಾಡಿದ್ದೀರ ಅಂತ ಹೇಳಿದ್ರೆ ಇಲ್ಲಿ 10,000 ಅಂತ ಎಂಟರ್ ಮಾಡಿ ಲಾಸ್ಟಿಗೆ ಚೂಸ್ ಪೇಮೆಂಟ್ ಮೆಥಡ್ ಅಂತ ಪ್ಲಾನ್ ಅಂತಿಲ್ಲ ಅದನ್ನು ಕ್ಲಿಕ್ ಮಾಡಿದರೆ ಸೊ ನೀವು ಯಾವ ರೀತಿಯಾಗಿ ಪೇಮೆಂಟ್ ಮಾಡ್ತೀರಿ ಹೀಗೆ ಅದನ್ನು ಸೆಲೆಕ್ಟ್ ಮಾಡಬೇಕಂದ್ರೆ 1 ಮಂತ್ಗೆ ನೀವು ಪೇಮೆಂಟ್ ಮಾಡ್ತೀರಾ ಅಥವಾ 3 ಮಂತ್ಗೆ ಪೇಮೆಂಟ್ ಮಾಡ್ತೀರಾ. ಸೊ ಈ ರೀತಿಯಾಗಿ ನಿಮಗೆ ಅಂದರೆ ಎಷ್ಟು ಪೇಮೆಂಟ್ ಮಾಡ್ತೀರಿ ಸೊ ಫುಲ್ ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದು ನೀವು ಎಂಟರ್ ಮಾಡೋದು ಬೇಡ, ಅವರೇ ಒಂದು ಪ್ಲಾನ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನನ್ನೊಂದು ವ್ಯಾಲೆಟಲ್ಲಿ ಈಗ ಒಂದು 3,000 ಸಮಥಿಂಗ್ ಇದೆ. ಸೊ ನಾನೀಗ 3,000 ಅಂತ ಎಂಟರ್ ಮಾಡ್ತೀನಿ. ಸೊ ಓಕೆ, ಈಗ ನಾನು 3,000 ತೆಗೆದ್ರೆ ಓಕೆ, ಈಗ 3,000 ಎಂಟರ್ ಮಾಡಿದೆ. ಲಾಸ್ಟಲ್ಲಿ ಚೂಸ್ ಪೇಮೆಂಟ್ ಪ್ಲಾನ್ ಅಂತಿಲ್ಲ ಅದನ್ನು ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ತೋರಿಸ್ತೀರ ನೋಡಿ. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ನಾನು 1 ಮಂತಿಗೆ ಎಷ್ಟು ಪೇಮೆಂಟ್ ಮಾಡಬೇಕು ಅಂತೇಳಿ ಇಲ್ಲಿ ಅವರು ಎಂಟರ್ ಮಾಡಿದ್ದಾರೆ. ಸೊ ನಾನು 1 ಮಂತ್ ಬಂದುಬಿಟ್ಟು ನನಗೆ ಬೇರೆ ಯಾವುದು ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ. ಓಕೆ, 3,000ಗೆ 3,000 ನಾನು ಪೇಮೆಂಟ್ ಮಾಡಿದ್ರೆ ಸಾಕು. ನನಗೆ ಇಲ್ಲಿ 95 ಎಕ್ಸ್ಟ್ರಾ ಚಾರ್ಜ್ ತೋರಿಸಿದ್ದಾರೆ, ಬಟ್ ಅದು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ಅಂತೇಳಿ ಹಾಕಿ ಆಮೇಲೆ 3,000 ಅಂತ ಹಾಕ್ಯಾರ. ಓಕೆ, ಅದು ಸುಮ್ಮನೆ ಅದು ಟ್ರಿಕ್ ಅಷ್ಟೇ. ಓಕೆ, ನಾವು 1 ಮಂತ್ ಬಂದುಬಿಟ್ಟು 1,000 ರೂಪೀಸ್ ಇಟ್ಟು ಒಂದು 3 ಮಂತಿಗೆ ಪೇಮೆಂಟ್ ಮಾಡೋದು ಸಾಕು. ಓಕೆ, ಸೊ ಈ ರೀತಿಯಾಗಿ ನೀವು ಫಸ್ಟಿಗೆ EMI ಚೂಸ್ ಮಾಡಿ ಪೇಮೆಂಟ್ ಮಾಡಬೇಕಾದ್ರು. ಓಕೆ, ಸೊ ಓಕೆ, ಈಗ ನೀವು ಇದು ಯಾವ ರೀತಿ ಪೇಮೆಂಟ್ ಮಾಡೋದು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು ಸ್ಲೈಸ್ಗೆ ರೀಪೇಮೆಂಟ್ ಮಾಡೋದು ಸಾಕು. ಓಕೆ, ಈಗ ನಾನು 3,000 ರೂಪಾಯಿ ನಾನು ಪ್ರಾಡಕ್ಟ್ನ ಪರ್ಚೇಸ್ ಮಾಡುವಾಗ ಗಿಫ್ಟ್ ಕಾರ್ಡ್ನ ಫಸ್ಟ್ ಕ್ರಿಯೇಟ್ ಮಾಡಿ ಈ ರೀತಿಯಾಗಿ EMI ಪ್ಲಾನ್ ಪ್ರಕಾರ ಕ್ರಿಯೇಟ್ ಮಾಡಿ ಸೊ ಅದನ್ನು ಬಂದುಬಿಟ್ಟು ಅದನ್ನು ಯೂಸ್ ಮಾಡಿಕೊಂಡು ಫ್ಲಿಪ್ಕಾರ್ಟಲ್ಲಿ ಹೋಗಿ ಅಲ್ಲಿ ನೀವು ಪೇಮೆಂಟ್ ಮಾಡುವಾಗ ನಿಮಗೆ ಗಿಫ್ಟ್ ಕಾರ್ಡ್ನ ಕೂಪನ್ ಕೇಳುತ್ತೆ. ಆ ಒಂದು ಭಾಗದಲ್ಲಿ ನೀವು ಈ ಒಂದು ಕೂಪನ್ ತೊಗೊಂಡೋಗಿ ಅಲ್ಲಿ ಅದು ಎಂಟರ್ ಮಾಡಿದ್ರೆ ಸಾಕು. ಓಕೆ, ಸೊ ಅಲ್ಲಿ ಎಂಟರ್ ಮಾಡಿದರೆ ನಿಮಗೆ ಆ ಒಂದು ಪ್ರಾಡಕ್ಟ್ನಲ್ಲಿ ಡೈರೆಕ್ಟಾಗಿ ಫ್ರೀಯಾಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಅಮೌಂಟ್ ಬಂದುಬಿಟ್ಟು ನೀವು ಡೈರೆಕ್ಟಾಗಿ ಸ್ಲೈಸಿಗೆ 3 ಮಂತ್ ಆಗಿ ಪೇಮೆಂಟ್ ಮಾಡಿದ್ರೆ ಸಾಕು. ಓಕೆ, ಸೊ ಈ ರೀತಿಯಾಗಿ ನಿಮಗೆ 3 ಮಂತ್ ಆಗಿ ನೀವು ಪಡ್ಕೋಬೇಕಾಗುತ್ತೆ. ಅದು ಬಿಟ್ಟು ನೀವು ಡೈರೆಕ್ಟಾಗಿ ಏನಾದರೂ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಈಗ ಡೈರೆಕ್ಟಾಗಿ ಸ್ಲೈಸ್ ಕಾರ್ಡ್ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಅದು ನಿಮಗೆ 30 ಡೇಸ್ ಟೈಮ್ ಕೊಡ್ತಾರೆ. 30 ಡೇಸ್ನ ಒಳಗಡೆ ನಿಮಗೆ ನೀವು ಆ ಒಂದು ಅಮೌಂಟ್ನ ರೀಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಅವರು ಒಂದು ನಿಮಗೆ ಡೇಟ್ ಕೊಡ್ತಾರೆ, ಆ ಒಂದು ಡೇಟ್ ಒಳಗೆ ನೀವು ಪೇಮೆಂಟ್ ಮಾಡಲೇಬೇಕು, ಇಲ್ಲಾಂದರೆ ನಮಗೆ ಎಕ್ಸ್ಟ್ರಾ ಚಾರ್ಜಸ್ ಬೀಳುತ್ತೆ. ಓಕೆ, ಸೊ ಅದು ನೀವು ಮೈನಾಗಿ ನೋಡ್ಕೋಬೇಕಾಗುತ್ತೆ. ಸೊ ಎಕ್ಸ್ಟ್ರಾ ಚಾರ್ಜಸ್ ಬಗ್ಗೆ ಎಲ್ಲ ನಿಮಗೆ ಪ್ರಿಯಸ್ ಆಗಿ ವೀಡಿಯೋದಲ್ಲಿ ಹೇಳಿದ್ದೀನಿ. ಆ ಒಂದು ವೀಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಆ ಒಂದು ವೀಡಿಯೋದ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಒಂದು ವೀಡಿಯೋನ ಕೂಡ ನೋಡ್ಕೊಳ್ಳಿ. ಓಕೆ, ಸೊ ಓಕೆ, ಇನ್ನೊಂದು ಬಂದ್ಬಿಟ್ಟು ಈಗ ಮೈನಾಗಿ ಸೊ ಈಗ ನೀವು ಒಂದು ರೀಪೇಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನೀವು ಮುಂಚೆನೇ ರೀಪೇಮೆಂಟ್ ಮಾಡ್ತೀರಿ ಅಂತ ಹೇಳಿದ್ರೆ ಈಗ ನಿಮಗೆ ಡ್ಯೂ ಡೇಟು ಒಂದು 5ನೇ ತಾರೀಕು ಅಂತ ಕೊಟ್ಟಿರ್ತಾರೆ. ಸೊ ನೀವು ಬಂದುಬಿಟ್ಟು ಈಗ ನನಗೆ ಏಪ್ರಿಲ್ 5ಕ್ಕೆ ಡ್ಯೂ ಡೇಟ್ ಕೊಟ್ಟಿದ್ದಾರೆ. ಸೊ ನಾನು ಬಂದುಬಿಟ್ಟು ಮಾರ್ಚ್ನಲ್ಲೇ ಅದನ್ನು ರೀಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ನೀವು ಏನು ಮಾಡಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ 0 ಅಂತಿದೆಯಲ್ಲ ಅದ್ರ ಮೇಲ್ಗಡೆ ಸ್ವಲ್ಪ ಖಾಲಿ ಸ್ಪೇಸ್ ಕಾಣ್ತಿಲ್ಲ, ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ. ಓಕೆ, ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಡೈರೆಕ್ಟಾಗಿ ಇಲ್ಲಿ ರೀಪೇ ಅಂತಿದೆ ನೋಡಿ. ಓಕೆ, ರೀಪೇ ನಾವು ಅಂತ ಅದನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ ಏನು ಬರುತ್ತೆ ಅಂತ ಹೇಳಿದ್ರೆ ರೀಪೇ ಅಂತ ಸಮ್ಟೈಮ್ಸ್ ಬರಲ್ಲ, ಇವರು ಸ್ಪೆಂಡ್ ಅಮೌಂಟ್ ಅಂತ ಈ ರೀತಿ ಬರುತ್ತೆ. ಓಕೆ, ಅದನ್ನು ಈ ರೀತಿಯಾಗಿ ಲೆಫ್ಟಿಗೆ ಸ್ಲೈಡ್ ಮಾಡಿ. ಓಕೆ, ಈ ರೀತಿಯಾಗಿ ಲೆಫ್ಟಿಗೆ ಸ್ಲೈಡ್ ಮಾಡಿದರೆ ಆ ಒಂದು ಭಾಗದಲ್ಲಿ ನಿಮಗೆ ರೀಪೇ ಅಂತ ಆಪ್ಷನ್ ಕಾಣುತ್ತೆ. ಆ ಒಂದು ರೀಪೇ ನೌ ಅಂತೀಯಲ್ಲ ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ಓಕೆ, ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು ಈಗ ನನಗೆ ಡ್ಯೂ ಡೇಟ್ ಹತ್ರ ಬರ್ತಾ ಇತ್ತು. ಓಕೆ, ನನಗೆ ಈಗ ಏಪ್ರಿಲ್ 5ಗೆ ಡ್ಯೂ ಡೇಟ್ ಬಂದಿದೆ, ಅದಕ್ಕೋಸ್ಕರ ನನಗೆ ಈ ರೀತಿಯಾಗಿ ಬರ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಈಗ ಡೈರೆಕ್ಟಾಗಿ ನನಗೆ ಪೇಮೆಂಟ್ ಮಾಡ್ಕೋಬೋದು. ಇಲ್ಲ ನಿಮಗೆ ಡ್ಯೂ ಡೇಟ್ ಬಂದಿಲ್ಲ, ನೀವು ಮುಂಚಿತವಾಗಿ ಪೇಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಈ ರೀತಿ ಆಗಿರಲ್ಲ, ಜಸ್ಟ್ ಒಂದು ಬಾಕ್ಸ್ ಟೈಪ್ ಇರುತ್ತೆ. ಅದರಲ್ಲಿ ನೀವು ಈ ಒಂದು ಭಾಗದಲ್ಲಿ ಓಕೆ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಈ ಒಂದು ಭಾಗದಲ್ಲಿ ನೀವು ಅಲ್ಲಿ ಕ್ಲಿಕ್ ಮಾಡಿದರೆ ಒಂದು ಸಣ್ಣ ಆರ ಮಾರ್ಕ್ ಆಡೋದು ನಿಮಗೆ, ಅದನ್ನು ಕ್ಲಿಕ್ ಮಾಡಿದರೆ ಆಮೇಲೆ ನಿಮಗೆ ಈ ರೀತಿಯ ಬರುತ್ತೆ. ಓಕೆ, ಈ ರೀತಿ ಬರುತ್ತೆ. ಅದು ನಿಮಗೆ ಎಷ್ಟು ಅಮೌಂಟ್ನ ನೀವು ರೀಪೇಮೆಂಟ್ ಮಾಡ್ತೀರಿ ಅಂತೇಳಿ ಅಲ್ಲಿ ಎಂಟರ್ ಮಾಡಿ ಪೇ ನೌ ಅಂತೀರಿ ನೋಡಿ ಲಾಸ್ಟಲ್ಲಿ, ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿ. ಓಕೆ, ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಕೇಳ್ತಾರೆ ಅಂದರೆ ನೀವು ಫುಲ್ಲಾಗೆ ಪೇಮೆಂಟ್ ಮಾಡ್ತೀರಾ ಅಥವಾ ನಿಮಗೆ ಎಷ್ಟು ನೀವು ಪೇಮೆಂಟ್ ಮಾಡ್ತೀರಿ, ಸೊ ಅದನ್ನು ಇಲ್ಲಿ ಅವ್ರು ಕೇಳ್ತಾರೆ. ಸೊ ನೋಡಿ ರೀಪೇಮೆಂಟ್ ಮಾಡುವಾಗ ಸೊ ನಿಮ್ಮೊಂದು ಟ್ರಾನ್ಸಾಕ್ಷನ್ ಚೆನ್ನಾಗಿದ್ದರೆ ಸೊ ಅವರು ಬಂದುಬಿಟ್ಟು ನಿಮಗೆ 2 ಮಂತ್ ಆಗಿ ಪೇಮೆಂಟ್ ಮಾಡ್ಕೊಳ್ಳಿ ಅಥವಾ 3 ಮಂತ್ ಆಗಿ ಪೇಮೆಂಟ್ ಮಾಡ್ಕೊಳ್ಳಿ ಅಂತ ಅವರೇ ನಿಮಗೆ ಆಫರ್ ಇಟ್ಕೊಡ್ತಾರೆ. ಇಲ್ಲ ನೀವು ಕರೆಕ್ಟಾಗಿ ಟ್ರಾನ್ಸಾಕ್ಷನ್ ಮೈಂಟೈನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಈ ರೀತಿ ಒಂದು ಆಫರ್ಸ್ ಕೊಡೋದಿಲ್ಲ. ಓಕೆ, ನೀವು ಫುಲ್ಲಾಗಿ ಪೇಮೆಂಟ್ ಮಾಡೋದಾದ್ರೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕ್ಲಿಕ್ ಮಾಡ್ಬೋದು, ಅಥವಾ ನೀವು ನಿಮ್ಮ ಹತ್ರ ಫುಲ್ ಅಮೌಂಟ್ ಇಲ್ಲ ನೀವು 2 ರೀತಿಯಾಗಿ ಪೇಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅಂದರೆ 2 ಮಂತ್ಗೆ ಒಂದ್ಸತಿ ಪೇಮೆಂಟ್ ಮಾಡಿದ್ರೆ 2 ಮಂತ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. 1 ಮಂತ್ಗೆ ಇಷ್ಟು 1 ಮಂತ್ಗೆ ಇಷ್ಟು ಅಂತ ಅವರು ನಿಮಗೆ ಅಲ್ಲಿ ತೋರಿಸ್ಯಾರ ನೋಡಿ. ಓಕೆ, ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು 3 ಮಂತ್ ಆದರೆ 3 ಮಂತ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಪರ್ ಮಂತ್ ನಿಮಗೆ 229 ರೂಪೀಸ್ ಕಟ್ಟಿದ್ರೆ ಸಾಕಾಗುತ್ತೆ. ಓಕೆ, ಸೊ ಇನ್ನೊಂದು ಬಂದರೆ ಇದಕ್ಕೆ ನಿಮಗೆ ಯಾವುದೇ ಒಂದು ಚಾರ್ಜಸ್ ಇಲ್ಲ, ಅಲ್ಲಿ ಹಾಕಿ ನೋಡಿ 0 ಚಾರ್ಜಸ್ ಅಂತೇಳಿ. ಸೊ ಇನ್ನೊಂದು ಬಂದರೆ ನೀವು ಅದು 0 ಚಾರ್ಜಸ್ ಇದೆಯಾ ಅಂತ ನೀವು ನೋಡ್ಕೋಬೇಕಾದ್ರೆ ಸಮ್ಟೈಮ್ಸ್ ನಿಮಗೆ ರೀಪೇಮೆಂಟ್ ಮಾಡಲಿಕ್ಕೆ ನಿಮಗೆ ಆಗಲ್ಲ, ಅಂದರೆ ಸ್ವಲ್ಪ ಅಮೌಂಟ್ ಮಾತ್ರ ಕಟ್ಟೋಕೆ ಅಂತ ಹೇಳಿದ್ರೆ ಅವರು ನಿಮಗೆ ಚಾರ್ಜಸ್ ಇಟ್ಟು ಕೊಟ್ಟಿರ್ತಾರೆ, ಅದನ್ನು ಇದೆಯಾ ಅಂತೇಳಿ ನೀವು ಚೆಕ್ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ಬಂದ್ಬಿಟ್ಟು ಯಾವುದೇ ಒಂದು ಚಾರ್ಜಸ್ ಇಲ್ಲ, 0 ಪೇಮೆಂಟ್ ಅಂತ 0 ಚಾರ್ಜಸ್ ಅಂತೇಳಿ ತೋರಿಸಿ ನೋಡಿ. ಓಕೆ, ಸೊ ಈಗ ನಾವು ಫೈನಲಿ ನಾನೀಗ ಫುಲ್ ಪೇಮೆಂಟ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಒಂದು ಕ್ಲಿಕ್ ಮಾಡಿದೆ, ಕ್ಲಿಕ್ ಮಾಡಿದ ನಂತರ ಲಾಸ್ಟಲ್ಲಿ ನೋಡ್ಬೋದು ಸೇವ್ ಪ್ಲಾನ್ ಆ್ಯಂಡ್ ಕಂಟಿನ್ಯೂ ಅಂತಿದೆಯಲ್ಲ ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ
ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಓಕೆ, ಸೊ ಈ ರೀತಿಯಾಗಿ ಬಂದ ನಂತರ ಇಲ್ಲಿ ಲಾಸ್ಟಲ್ಲಿ ಮತ್ತು ಪೇ ನೌ ಅಂತೀಯ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಓಕೆ, ಅದನ್ನು ಈಗ ಕ್ಲಿಕ್ ಮಾಡಿದ ನಂತರ ಸೊ ನೆಕ್ಸ್ಟ್ ನಿಮ್ಮದು ಈ ರೀತಿಯಾಗಿ ಬರುತ್ತೆ. ಬಂದ್ಬಿಟ್ಟು ಲಾಸ್ಟ್ ನೋಡೋದು ಪೇ 689 ಅಂತೀಯಲ್ಲ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ಓಕೆ, ಅದನ್ನು ನೀವು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ UPI ಪೇಮೆಂಟ್ಸ್ ಇದೆ, ಅಥವಾ ನೀವು ನೆಟ್ ಬ್ಯಾಂಕಿಂಗ್ ಇಂದ ಪೇಮೆಂಟ್ ಮಾಡ್ಕೋಬೋದು, ಅಥವಾ ಡೆಬಿಟ್ ಕಾರ್ಡಿಂದ ಪೇಮೆಂಟ್ ಮಾಡ್ಕೋಬೋದು. ಓಕೆ, ಸೊ ನಿಮಗೆ ಸ್ಟ್ರಾಂಗ್ಲಿ ನಾನು ಸಜೆಸ್ಟ್ ಮಾಡೋದು UPI ಪೇಮೆಂಟ್. ಓಕೆ, UPI ಅಂದರೆ ಫೋನ್ಪೇ, ಗೂಗಲ್ ಪೇ ಅಥವಾ ಈ ಪೇಟಿಎಮ್ನ ಯೂಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ನೆಟ್ ಬ್ಯಾಂಕಿಂಗು ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡಿಂದ ಪೇಮೆಂಟ್ ಮಾಡೋ ರೀತಿ ಇದಕ್ಕೆ ಚೂಸ್ ಮಾಡ್ಕೋಬೇಡಿ. ಯಾಕೆಂತ ಹೇಳಿದ್ರೆ ಎಕ್ಸ್ಟ್ರಾ ಚಾರ್ಜಸ್ ಬೀಳುತ್ತೆ. ಈಗ ಈ ಡೆಬಿಟ್ ಕಾರ್ಡ್ ನೀವು ಯೂಸ್ ಮಾಡಿಕೊಂಡು ಇದಕ್ಕೆ ರೀಪೇಮೆಂಟ್ ಮಾಡಿದ್ರೆ ನಿಮಗೆ 10 ರೂಪೀಸಿಂದ 2% ಹಂಗೆ ಒಂದು ಚಾರ್ಜಸ್ ಬೀಳುತ್ತೆ. ಅದಕ್ಕೋಸ್ಕರ ನೀವು ಮ್ಯಾಕ್ಸಿಮಮ್ UPIನೇ ಯೂಸ್ ಮಾಡ್ಕೊಳ್ಳಿ. ಓಕೆ, ನಾನೀಗ UPI ಸೆಲೆಕ್ಟ್ ಮಾಡಿದ್ದೀನಿ, ನಾನು ಇದರಲ್ಲಿ ಫೋನ್ಪೇ ಸೆಲೆಕ್ಟ್ ಮಾಡ್ತೀನಿ. ಸೊ ನೀವು ಫೋನ್ಪೇ ಯಾವುದು, ನೀವು ಪೇಟಿಎಮ್ ಅಂದರೆ ಪೇಟಿಎಮ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪೇ ಯೂಸಿಂಗ್ ಫೋನ್ಪೇ ಅಂತಿಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಡೈರೆಕ್ಟಾಗಿ ನಿಮ್ಮ ಒಂದು ಫೋನ್ಪೇ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಈಗ ನೋಡ್ಬೋದು, ಈಗ ಫೋನ್ಪೇ ಅಪ್ಲಿಕೇಶನ್ ಓಪನ್ ಆಗಿದೆ. ಅವರೇ ಒಂದು ಅಮೌಂಟ್ ಅಲ್ಲಿ ಎಂಟರ್ ಮಾಡಿ ಜಸ್ಟ್ ಪೇಜ್ನ ಓಪನ್ ಮಾಡಿದ್ದಾರೆ. ಸೊ ಇದನ್ನು ನೀವು ಪಾಸ್ವರ್ಡನ್ನು ಇಟ್ಟಿದ್ರು ಅದು ಕೇಳ್ತಾರೆ, ಕೋಡ್ ಅದು ಪಾಸ್ವರ್ಡ್ನ, ಆ ಪಾಸ್ವರ್ಡ್ನ ಅಲ್ಲಿ ಎಂಟರ್ ಮಾಡಿದ ನಂತರ ಸೊ ಈ ಜಸ್ಟ್ ಫೋನ್ಪೇ ಆ್ಯಪ್ ಓಪನ್ ಆಗಿದೆ ನೋಡಿ ಈಗ. ಸೊ ಇದರಲ್ಲಿ ಲಾಸ್ಟಲ್ಲಿ ಸೆಂಡ್ ಅಂತೀವಿ ನೋಡಿ, ಒಂದು ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ನಿಮ್ಮ ಒಂದು UPI ಟ್ರಾನ್ಸಾಕ್ಷನ್ ಪಿನ್ನ ಅಲ್ಲಿ ಎಂಟರ್ ಮಾಡಿಕೊಡಿ. ಸೊ ನೋಡ್ಬೋದು, ಈಗ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯಿತು. ಸೊ ಟ್ರಾನ್ಸಾಕ್ಷನ್ ಆದ ನಂತರ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಸೊ ಯಾವುದೇ ಕಾರಣಕ್ಕೂ ನೀವು ಅಲ್ಲಿಂದ ತಕ್ಷಣ ಬ್ಯಾಕ್ ಬರಕ್ಕೆ ನೋಡಬೇಕು. ಓಕೆ, ಅಲ್ಲೇ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಸೊ ನೋಡ್ಬೋದು, ಈಗ ಪೇಮೆಂಟ್ ಆಯಿತು. ಇಷ್ಟೇ, ನೀವು ಈ ರೀತಿಯಾಗಿ ಈಸಿಯಾಗಿ ನಿಮ್ಮ ಒಂದು ಪೇಮೆಂಟ್ನ ನೀವು ಮಾಡ್ಕೋಬೋದು. ಓಕೆ, ಸೊ ಈ ರೀತಿಯಾಗಿ ನಿಮಗೆ ನೀವು ಪೇಮೆಂಟ್ ಮಾಡಿದ ತಕ್ಷಣ ಸಮ್ಟೈಮ್ಸ್ ಈ ರೀತಿಯಾಗಿ ಸ್ಕ್ರ್ಯಾಚ್ ಕಾರ್ಡ್ ಸಿಗುತ್ತೆ. ಸೊ ನಿಮಗೆ ಲಕ್ ಇದ್ದರೆ ನಿಮಗೆ ಇದರಲ್ಲಿ ಏನಾದರೂ ಒಂದು ಗಿಫ್ಟ್ಸ್ ವಾಚರ್ ಸಿಗುತ್ತೆ. ಓಕೆ, ಸೊ ಈಗ ನೋಡ್ಬೋದು, ನನಗೆ 3 ರೂಪೀಸ್ ಕ್ಯಾಶ್ ಬ್ಯಾಕ್ ಒಂದು ನಾನು ರೀಪೇಮೆಂಟ್ ಮಾಡಿದ್ದು. ಓಕೆ, ರೀಪೇಮೆಂಟ್ ಮಾಡಿದಾಗ ನನಗೆ 3 ರೂಪೀಸ್ ಎಕ್ಸ್ಟ್ರಾ ಬೋನಸ್ ಆಗಿ ಸಿಕ್ತು. ಸೊ ಈ ರೀತಿಯಾಗಿ ನಿಮಗೆ ಇದರಲ್ಲಿ ಎಕ್ಸ್ಟ್ರಾ ರೂಪೀಸ್ ಕೂಡ ಸಿಗುತ್ತೆ ರಿವಾರ್ಡ್ ಆಗಿ. ಸೊ ಇದನ್ನು ಡೈರೆಕ್ಟಾಗಿ ನಿಮ್ಮೊಂದು ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಓಕೆ, ಸೊ ಈಗ ಪೇಮೆಂಟ್ ಸಕ್ಸಸ್ ಆಗಿದೆ. ಸೊ ಈಗ ಓಕೆ, ಈಗ ನಾನು ಜಸ್ಟ್ ಬ್ಯಾಕ್ ಬರ್ತೀನಿ. ಸೊ ಬ್ಯಾಕ್ ಬಂದ ನಂತರ ಇದರಲ್ಲಿ ನಾನು ಒಂದು ಪ್ರೊಫೈಲ್ ಆಪ್ಷನ್ ಹೋಗ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು 4000 ಪ್ಲಸ್ ಒಂದು 3 ರೂಪೀಸ್ ಈಗ ಬೋನಸ್ ಆಗಿ ಸಿಕ್ಕಿರೋದು ಕೂಡ ಅಲ್ಲಿ ಆ್ಯಡ್ ಆಗಿದೆ ಈ ಒಂದು ವ್ಯಾಲೆಟ್ನಲ್ಲಿ. ಸೊ ಓಕೆ, ಈ ರೀತಿಯಾಗಿ ನಿಮಗೆ ಈಸಿಯಾಗಿ ರೀಪೇಮೆಂಟ್ ಮಾಡ್ಕೋಬೋದು. ಈ ರೀಪೇಮೆಂಟ್ ಮಾಡುವ ಟೈಮಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ಬೋನಸ್ ಆಗಿ ಕೂಡ ಅಮೌಂಟ್ ಸಿಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಎಂಕ್ವೈರಿ ಮಾಡ್ಕೋಬೋದು. ಆ್ಯಂಡ್ ಇನ್ನೂ ತುಂಬ ಜನ ಕೇಳ್ತಾ ಇದ್ರು, ನಿಮಗೆ ಬೋನಸ್ ಆಗಿ 300 ರೂಪೀಸ್ ಸಿಗುತ್ತೆ ಅಂತ ಹೇಳಿದ್ರೆ ಬ್ರೋ, ಅದು ಯಾಕೆ ಸಿಗ್ತಿಲ್ಲ, ನನಗೆ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದರು. ಸೊ ಅದಕ್ಕೆ ನಿಮಗೆ ಕಾರಣ ಬಂದುಬಿಟ್ಟು ನೀವು ರೆಫರಲ್ ಕೋಡ್ ಎಂಟರ್ ಮಾಡಿರಲ್ಲ. ನಾನು ಮೈನಾಗಿ ನಿಮಗೆ ಹೇಳಿದ್ದೀನಿ, ರೆಫರ್ ಕೋಡ್ ನೀವು ಮಸ್ಟಾಗಿ ಎಂಟರ್ ಮಾಡಲೇಬೇಕು. ರೆಫರ್ ಕೋಡ್ ನೀವು ಎಂಟರ್ ಮಾಡದೇ ಇದ್ದರೆ ಸೊ ನಿಮಗೆ 300 ರೂಪೀಸ್ ಬೋನಸ್ ಸಿಗೋದಿಲ್ಲ. ಓಕೆ, ಸೊ ಅದು ನೀವು ಮಸ್ಟಾಗಿ ನೀವು ನೋಡ್ಕೊಳ್ಳೇಬೇಕು. ಸೊ ನಿಮಗೆ 300 ರೂಪೀಸ್ ಬೋನಸ್ ಬೇಕಂದರೆ ನನ್ನ ಒಂದು ರೆಫರಲ್ ಕೋಡ್ ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನೀವು ರಿಜಿಸ್ಟರ್ ಮಾಡುವಾಗ ನೀವು ರಿಜಿಸ್ಟರ್ ಮಾಡ್ತೀರಿ ಅಂತ ಹೇಳಿದ್ರೆ, ಸೊ ನಾನೊಂದು ಪಾರ್ಟ್ 1 ಅಂತೇಳಿ ಒಂದು ವೀಡಿಯೋ ಹಾಕಿ ಅದನ್ನು ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಸೊ ಒಂದು ಲಿಂಕ್ ನಾವು ವೀಡಿಯೋನ ವಾಚ್ ಮಾಡಿ, ಒಂದು ವೀಡಿಯೋದ ಡಿಸ್ಕ್ರಿಪ್ಷನ್ ನಾನು ಇದು ಯಾವ ರೀತಿಗೆ ಪ್ರಾಪರಾಗಿ ರಿಜಿಸ್ಟರ್ ಮಾಡಬೇಕು, ನೆಕ್ಸ್ಟ್ ಆ ಒಂದು ರೆಫರಲ್ ಕೋಡ್ನ ಎಲ್ಲ ಎಂಟರ್ ಮಾಡಬೇಕು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಮಸ್ಟ್ ಅಂಡ್ ಶುಡ್ ನೀವು ಆ ಒಂದು ರೆಫರಲ್ ಕೋಡ್ನ ಎಲ್ಲ ಎಂಟರ್ ಮಾಡಲೇಬೇಕು. ಓಕೆ, ಸೊ ನಿಮ್ಮೊಂದು ಅಪ್ಲಿಕೇಶನ್ ಬೇಗನೆ ಅಪ್ರೂವಲ್ ಆಗಲಿಕ್ಕೂ ಕೂಡ ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ರೆಫರಲ್ ಕೋಡ್ ಎಂಟರ್ ಮಾಡದೆ ನೀವು ರಿಜಿಸ್ಟರ್ ಮಾಡಿದವರಿಗೆ ತುಂಬ ಜನಕ್ಕೆ ಅಪ್ರೂವಲ್ ಆಗಲಿಲ್ಲ. ನನಗೆ ತುಂಬ ಜನ ಮೆಸೇಜ್ ಮಾಡಿದ್ರು, ಬ್ರೋ ನಾನು ಸ್ಟೂಡೆಂಟು ಬಟ್ ನನಗೆ ಅಪ್ರೂವಲ್ ಆಗಿಲ್ಲ ಅಂತೇಳಿ. ಸೊ ಸ್ಟೂಡೆಂಟ್ ಆದವರಿಗೆ ಖಂಡಿತವಾಗ್ಲೂ ಮಿನಿಮಮ್ 4000 ಆದರೆ ಅಪ್ರೂವಲ್ ಆಗೇ ಹೋಗುತ್ತೆ. ನೀವು ಅಪ್ರೂವಲ್ ಆಗದೇ ಇರಲಿಕ್ಕೆ ಕಾರಣ ನೀವು ರೆಫರಲ್ ಕೋಡ್ ಖಂಡಿತವಾಗ್ಲೂ ಯೂಸ್ ಮಾಡಿರಲ್ಲ. ಓಕೆ, ಯೂಸ್ ಮಾಡಿದರೆ ನಿಮಗೆ ಅಮೌಂಟ್ ಬರ್ತಾ ಇತ್ತು. ಅದೇ ರೀತಿಯಾಗಿ 300 ರೂಪೀಸ್ ಬೋನಸ್ ಆಗಿ ಸಿಗಬೇಕಾದ್ರೆ ಒಂದು ಸಣ್ಣ ಕೆಲಸ ಮಾಡಬೇಕಂತ ಹೇಳಿದೆ. ಸೊ ಅದು ಬಂದುಬಿಟ್ಟು ಏನಿಲ್ಲ, ಜಸ್ಟ್ ನಿಮ್ಮೊಂದು ಟ್ರಾನ್ಸಾಕ್ಷನ್ ಮಾಡಬೇಕು. ಸ್ಲೈಸ್ ಕಾರ್ಡ್ ಯೂಸ್ ಮಾಡಿಕೊಂಡು ಎಲ್ಲಾದರೂ ಶಾಪ್ನಲ್ಲಿ ಏನಾದರೂ ಪರ್ಚೇಸ್ ಮಾಡಿದರೆ ಪರ್ಚೇಸ್ ಮಾಡಿ, ಅಥವಾ ಆನ್ಲೈನ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಏನಾದರೂ ಪರ್ಚೇಸ್ ಮಾಡಿದರೆ ಜಸ್ಟ್ ಪರ್ಚೇಸ್ ಮಾಡಿದರೆ ಒಂದು ಟ್ರಾನ್ಸಾಕ್ಷನ್ ಮಾಡಿಬಿಟ್ರೆ ಸಾಕು. ಸೊ ನಿಮಗೆ 300 ರೂಪೀಸ್ ನಿಮ್ಮ ಇನ್ಸ್ಟೆಂಟಾಗಿ ನಿಮ್ಮ ವ್ಯಾಲೆಟಿಗೆ ಬಂದುಬಿಡುತ್ತೆ. ಓಕೆ, ಸೊ ಇದು ಇಷ್ಟೇ ಸಿಂಪಲ್ ಸ್ಟೆಪ್ಸು. ಬಟ್ ನೀವು ನಿಮಗೆ 300 ರೂಪೀಸ್ ಬೋನಸ್ ಸಿಗಬೇಕಾದ್ರೆ ನೀವು ರೆಫರಲ್ ಕೋಡ್ ಎಂಟರ್ ಮಾಡಿರಲೇಬೇಕು. ಇಲ್ಲ ನೀವು ಪರ್ಚೇಸ್ ಏನು ಮಾಡೋಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಪೇಟಿಎಮ್ ಅಥವಾ ಯಾವ್ದಾದ್ರು ಒಂದು ವ್ಯಾಲೆಟ್ ಇರುತ್ತಲ್ಲ, ಸೊ ಫೋನ್ಪೇ ಅಥವಾ ಗೂಗಲ್ ಪೇ, ಅದರಲ್ಲಿ ವ್ಯಾಲೆಟಿಗೆ ಫಂಡನ್ನು ಆ್ಯಡ್ ಮಾಡಿದ್ರೆ ಸಾಕು. ಆ್ಯಡ್ ಮಾಡುವಾಗ ನಿಮ್ಮೊಂದು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ಕೊಂಡು ಫಂಡನ್ನು ಆ್ಯಡ್ ಮಾಡಿ. ಆ್ಯಡ್ ಮಾಡುವ ಟೈಮಲ್ಲಿ 295 ಅಂತ ಅಮೌಂಟ್ ಎಂಟರ್ ಮಾಡಿ. ಓಕೆ, 295 ಅಂತ ಎಂಟರ್ ಮಾಡಿ. ನೀವು 2 ರೂಪೀಸ್ ಅಲ್ಲಿ ಚಾರ್ಜಸ್ 3 ಅಥವಾ 4 ರೂಪೀಸ್ ಏನೋ ಚಾರ್ಜಸ್ ಕಟ್ಟಾಗುತ್ತೆ. ನೀವು 295 ಅಂತ ಎಂಟರ್ ಮಾಡಿ. ಸೊ ನಿಮಗೆ 295 ನಿಮ್ಮ ವ್ಯಾಲೆಟಿಗೆ ಆ್ಯಡ್ ಆಗುತ್ತೆ. ಓಕೆ, ಸೊ ಓಕೆ ಫ್ರೆಂಡ್ಸ್, ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು, ಅಥವಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮೊಂದು ಕಮೆಂಟ್ ಆಗಿ ತಿಳಿಸಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇವಾಗಲೇ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ. Thank you friends. Thanks for watching.